ಅಯ್ಯೋ ದೇವ್ರೆ, ದುರ್ಗಾ ಏನಾದರೂ ಈ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ನೋಡಿಬಿಟ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡತ್ತೆ. ಇಲ್ಲ, ಹಾಗಾಗಕ್ಕೆ ನಾನು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ದುರ್ಗಾ ನನ್ನ ಫೋಟೋ ನೋಡಬಾರ್ದು. ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಏನು ಮಾಡಲಿ? ದುರ್ಗಾ, ಕೆಲಸ ಎಲ್ಲ ಹೇಗನ್ನಿಸ್ತು? ಅಡ್ಜಸ್ಟ್ ಆಗ್ತಾ ಇದೆಯಾ? ಎಲ್ಲ ಚೆನ್ನಾಗಿದೆ ಸರ್. ನಮ್ಮ ಕ್ವಾರ್ಟರ್ಸಲ್ಲೇ ಉಳ್ಕೊಂಡಿರೋದಲ್ಲ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಏನಾರು ತೊಂದರೆ ಆದರೆ ಅಥವಾ ಏನಾರು ಬೇಕು ಅಂದರೆ ನಮಗೆ ತಿಳಿಸಮ್ಮ. ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ. ನೀವಿಷ್ಟು ವಿಚಾರಿಸ್ಕೊಂಡ್ರಲ್ಲ, ತುಂಬ ಧನ್ಯವಾದ ಸರ್. ಈ ಫ್ಯಾಕ್ಟ್ರಿಲಿ ನಂಗೆ ಕೆಲಸ ಸಿಕ್ಕಿರೋದೇ ನನ್ನ ಪುಣ್ಯ. ದುರ್ಗಾ, ನಾನು ಇದೊಂದು ಫೋನ್ ಅಟೆಂಡ್ ಮಾಡಲೇಬೇಕಮ್ಮ. ಇದು ಅಂಬಿಕಾ ಅವ್ರ ಫೋಟೋ ಆ ಟೇಬಲ್ ಮೇಲೆ ಇಡೋದಕ್ಕೆ ಕೊಟ್ಬಿಡಮ್ಮ. ಸರಿ ಸರ್. ಅವ್ರ ಫೋಟೋ ಜೋಪಾನ. ಅಯ್ಯೋ, ದುರ್ಗಾ ಆ ಫೋಟೋ ನೋಡಬಾರ್ದು. ದೇವಿ, ಹೇಗಾದರೂ ಮಾಡಿ ದುರ್ಗಾ ನನ್ನ ಫೋಟೋ ನೋಡದೆ ಇರೋ ಹಾಗೆ ನೋಡ್ಕೋ. ದೇವಿ, ನನಗೆ ಅವಳ ಸಹಾಯ ಬೇಕು ಅಂತ ನಾನು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ. ಇಷ್ಟು ಬೇಗ ಅವಳಿಗೆಲ್ಲ ವಿಷಯ ಗೊತ್ತಾಗಿ ನಾನು ಬಿಟ್ಟು ಹೋಗೋ ಹಾಗೆ ಮಾಡಬೇಡ ತಾಯಿ. ನೀನೇ ಅವಳು ನನ್ನ ಮಗಳನ್ನ ಕಾಪಾಡೋಳು ಅಂತ ನನ್ನ ಹತ್ರ ಕಳಿಸಿದ್ಯಾ. ಆದರೆ ನೀನೇ ಅವಳನ್ನು ನನ್ನಿಂದ ಕಿತ್ಕೋಬೇಡ ಪ್ಲೀಸ್ ದೇವಿ, ಪ್ಲೀಸ್. ನೋಡಿ, ಯಾರು ಟೈಮ್ ವೇಸ್ಟ್ ಮಾಡ್ಕೊಡ್ದು, ಕರೆಕ್ಟಾಗಿ ಎಲ್ಲ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಲೋಡ್ಸ್ ಎಲ್ಲ ಬೇಗ ಬೇಗ ಹೋಗ್ಬೇಕು. ಸುಮ್ಮನೆ ಮಾತಾಡ್ಕೊಂಡು ಇಲ್ಲಿ ತಲೆಹರಟೆ ಎಲ್ಲ ಮಾಡ್ಬಿಡಿ. ಹಾ, ಹೋಗಿ ಹೋಗಿ. ದಮ್ಮು ಎಲ್ಲ ಸರಿಯಾಗಿ ಇದೆಯಲ್ಲ, ಮತ್ತೇನೆ ನೀನು ಈ ಕಡೆ ಇಡಿ ಆ ಕಡೆ ಅಂತ ಹೇಳ್ತಾ ಇರೋದು? ಪ್ರಾಣಿ, ನಮ್ದು ಒಂದ್ ಸ್ವಲ್ಪ ಇರ್ಲಿ. ನಾವೀಗ ನಮ್ಮ ಮನೇಲಿ ನಮಗ್ ಸಿಗೋ ಮರ್ಯಾದೆ ನಮಗ್ ಗೊತ್ತು ತಾನೆ. ಅದಕ್ಕೆ ಈ ಕೆಲಸಗಾರರಿಗೆಲ್ಲ ನಾವು ಯಜಮಾನ್ರ ಮನೆಯವರು. ಅದಕ್ಕೆ ಆ ಗತ್ತು ಆ ಗಬ್ಬತ್ತು ಅದೇ ತೋರಿಸೋದ್ ಬೇಡವಾ? ಹೌದು ಹೌದು ಹೌದು. ಇತ್ತೀಚೆಗೆ ಸ್ಕೋಪ್ ತಗೊಳ್ಳದೆ ಜೀವನ ಆಗ್ಬಿಟ್ಟಿದೆ. ಈಗ ನಾನು ಸ್ಕೋಪ್ ತಗೋತೀನಿ ಅಂತ ನೋಡ್ತಾ ಇದ್ದೆ. ಹಲೋ, ಎಕ್ಸ್ಕ್ಯೂಸ್ ಮಿ, ಪ್ಲೀಸ್ ಕಮ್. ನೋಡಮ್ಮ, ಅಲ್ಲಿ ಕಾಣಿಸ್ತಿದೆಯಲ್ಲ ಬಾಕ್ಸ್ಗಳನ್ನೆಲ್ಲ, ಅದೆಲ್ಲ ಸರಿಯಾಗಿ ಜೋಡಿಸು. ಹಲೋ, ಏನ್ ಆಗ ಮುಖ ನೋಡ್ತಾ ಇದ್ಯಾ? ನಾನು ಯಾರು ಗೊತ್ತಾ? ನಿಮ್ ಬಾಸ್ ಇದಾರಲ್ಲ, ಬಾಸು, ನಿಮ್ ಬಾಸ್ ಸೋದರತ್ತೆ. ಅರ್ಧ ಅಂಗಿ ನಾನು. ಹಾ, ಹೋಗಿ ಕೆಲಸ ನೋಡು. ಈಗ ನಾನು ಹೇಳಿದ್ದನ್ನು ಕೇಳ್ತಾಳೆ. ಹಾ, ಆ ಬಾಕ್ಸ್ನ ಎತ್ತಿಡಮ್ಮ. ಹಾ, ಸರಿಯಾಗಿ ಮಾಡಿ ಎಲ್ಲ ಕೆಲಸ. ದಮ್ಮು, ಅಲ್ಲಿ ನೋಡೆ, ಇವನ್ ಯಾಕೆ ಬಂದ ಇಲ್ಲಿಗೆ? ಅಯ್ಯಯ್ಯೋ, ನನ್ಗೂ ಗೊತ್ತಾಗ್ತಿಲ್ಲ ಪ್ರಾಣಿ. ಅಲ್ಲ, ನಾನು ಅವತ್ತು ಹಿತನ್ಗೆ ಸ್ಕಿಪ್ಪಿಂಗ್ ಆಡಿಸಿದಾಗ ನಮ್ಮಿಬ್ಬರನ್ನು ಬೈದ. ಆಮೇಲೆ ಏನು ಎತ್ತ ಅಂತ ಕೇಳಿದ್ರೆ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ದೊಡ್ಡ ಪ್ಲಾನು ಅಂತಂದ. ಇವಾಗ ನೋಡಿದ್ರೆ ಇಲ್ಲೇ ಬಂದಿದ್ದಾನಲ್ಲ ರೀ. ಅದೇ ನನಗೂ ಗೊತ್ತಾಗ್ತಿಲ್ಲ. ಸರಿ, ಬಾರಿ ನೋಡೋಣ. ಬಾರಿ ಬಾರಿ ಬಾರಿ.
ಓ ಪಿನ್ ಹಾಕಿದಾರಾ, ಅದಕ್ಕೆ ಓಪನ್ ಆಗ್ತಿಲ್ಲ. ಇವ್ರು ಹೇಗಿರ್ಬೋದು? ಎಲ್ಲರ ಇವ್ರ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ, ಎಲ್ಲರ ಜೊತೆ ಅವ್ರು ತುಂಬ ಚೆನ್ನಾಗಿದ್ರು ಅಂತಾರೆ. ಆದ್ರೆ ನಾನು ಇವ್ರ ಮುಖಾನೇ ನೋಡಿಲ್ವಲ್ಲ, ಒಂದ್ಸಲ ನೋಡ್ಲಾ? ಅಯ್ಯೋ ದೇವ್ರೆ, ನೀವಾ? ಬಾ ನನ್ನ ಜೊತೆ. ಯಾಕ್ರಿ ಈ ಥರ ಹೇಳ್ಕೊಂಡ್ ಬರ್ತಿದ್ದೀರಾ? ಏನ್ ನಿಮ್ ಸಮಸ್ಯೆ? ನಿಜ ಹೇಳು, ಆ ಬಟ್ಟೆ ಸ್ಯಾಂಪಲ್ಸ್ನ ಹೇಗೆ ರೆಡಿ ಮಾಡಿದೆ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಅವತ್ತು ಕಂಪನಿಗೆ ಜಾಯ್ನ್ ಆಗಿರೋ ಟೈಮಲ್ಲೂ ಅಷ್ಟು ಬೇಗ ಅಷ್ಟು ದೊಡ್ಡ ಪ್ಯಾಕಿಂಗ್ನ ಹೇಗೆ ಮುಗಿಸ್ದೆ ನೀನು? ಅಲ್ಲ, ಕೆಲಸ ಮಾಡು ಅಂತ ಹೇಳಿದ್ರಿ, ಮಾಡಿ ಮುಗಿಸಿದೀನಿ. ಖುಷಿ ಪಡೋದ್ ಬಿಟ್ಟು ಹೇಗ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ? ನೋಡು, ನನ್ನ ಹತ್ರ ನಾಟಕ ಮಾಡಬೇಡ. ಮೋಸ ಮಾಡ್ತಿದ್ಯಾ? ಮೋಸ ಮಾಡದೆ ಒಂದು ರಾತ್ರಿಲಿ ಅಷ್ಟೆಲ್ಲ ಪ್ಯಾಕಿಂಗ್ನ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ಗೊತ್ತಿದ್ಮೇಲೆ ನನಗೆ ಹೇಳಿದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು ಮೇಡಮ್? ನೋಡು, ಟಾಪಿಕ್ ಚೇಂಜ್ ಮಾಡಬೇಡ. ಅದು ಹೇಗೆ ಮಾಡಿದೆ ಅನ್ನೋದನ್ನ ಹೇಳು ಅಷ್ಟೇ. ಅದ ಹೇಳ್ತೀನಿ ಮೇಡಮ್. ಅದು ಅವತ್ತು ಒಂದು ದೆವ್ವ ಬಂದಿತ್ತು, ಅದೇ ನನಗೆಲ್ಲ ಮಾಡ್ಕೊಡ್ತು. ಏನಾಗಿದೆಯೋ ನಿನಗೆ? ನೀನ್ ಯಾಕೋ ಇಲ್ಲಿ ಬಂದೆ? ಯಾಕೆ ಬರಬಾರ್ದಾ? ಲೋ, ಅವತ್ತು ಶರತ್ತು ಬಾಯಿಗೆ ಬಂದ ಹಾಗೆಲ್ಲ ಬೈದಿದ್ದಾನೆ, ಮತ್ತಾಕೋ ಇಲ್ಲಿಗೆ ಬರೋಕೋದೆ? ಯಾವ ಶರತ್ ನನಗೆ ಅವಮಾನ ಮಾಡಿದಾನೋ ಅದೇ ಶರತ್ನ ಇವತ್ತು ಇಂಪ್ರೆಸ್ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಅಯ್ಯೋ ಶತದಡ್ಡ, ನೀನು ಇಂಪ್ರೆಸ್ ಮಾಡಬೇಕಾಗಿದ್ದು ಶರತ್ ನಲ್ಲ ಕಣೋ, ಶಾನ್ವಿನ. ಎಲ್ಲೇ ನೀನು ಕನ್ಫ್ಯೂಸ್ ಮಾಡ್ಕೊಟ್ಟಿಯೇನೋ? ಅದಕ್ಕೆ ನೀವಿಬ್ರು ಇನ್ನೂ ಹೀಗೆ ಇದ್ದೀರಾ. ಶಾನ್ವಿ ವಾಸ್ ಪಾರ್ಟ್ ಆಫ್ ದ ಪ್ಲಾನ್ ಅಷ್ಟೇ, ಆದರೆ ನನ್ನ ಮೇನ್ ಟಾರ್ಗೆಟ್ ಇರೋದು ಶರತ್. ಅಂದ್ರೆ ಏನು ಮಾಡ್ತೀಯಾ? ಫಂಕ್ಷನ್ ಎಲ್ಲಾದ್ರೂ ಜಗಳ ಮಾಡ್ತೀಯಾ? ಅಯ್ಯೋ, ಹಂಗೇನಾದ್ರೂ ಮಾಡ್ಗಿಡಿಯಾ ಕಣೋ, ಮಾಡಿದ ಕಳ್ಳ ಇರ್ತಾರೆ. ಅಮ್ಮ, ಅಗ್ರೆಸಿವ್ ಆಗಿ ಗಲಾಟೆ ಮಾಡೋದು ತುಂಬ ಸುಲಭ, ಆದರೆ ಕೋಪ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯವ್ರ ಥರ ಪ್ರಿಟೆಂಡ್ ಮಾಡೋದಿದೆ ಅಲ್ವಾ, ಅದಕ್ಕಂತ ಸ್ಮಾರ್ಟ್ನೆಸ್. ನಾನಿಲ್ಲಿ ಸ್ಮಾರ್ಟ್ ಆಗೋದು ಬಂದಿದ್ದೀನಿ. ಅಯ್ಯೋ ನನ್ನ ಕುಮಾರ ಕಂಠಿರುವ, ನೀನು ಯಾವಾಗಲೂ ಇಷ್ಟೆಲ್ಲೋ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ? ನೀವು ಯೋಚನೆ ಮಾಡೋದು ಬಿಟ್ಬಿಡ್ರಲ್ಲ ಅವತ್ತಿಂದ. ಸ್ವಲ್ಪ ಸುಮ್ಮನೆ. ನನ್ನ ಮಗನ ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವನಿಷ್ಟು ಬುದ್ಧಿವಂತ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದ. ತರುಣ, ನಿನಗೆ ಅವಮಾನ ಮಾಡಿದಾನಲ್ಲ ಶರತ್ತು, ಬಿಡಬೇಡ ಮಗನೆ, ಸರಿಯಾಗಿ ಉತ್ತರ ಕೊಡು. ಬಿಡದೆ ಇರ್ತೀನಮ್ಮ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಅಪಾರ್ಚುನಿಟಿ. ಶರತ್, ನಿನ್ನ ಕೆಟ್ಟವನಾಗಿ ಎದುರಿಸೋಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಗಿದೆ. ಅದಕ್ಕೆ ಇವಾಗ ಈ ದಾರಿ. ನೀನು ಮಾಡಿರೋ ಅವಮಾನಕ್ಕೆ, ಕೊಟ್ಟಿರೋ ಏಟ್ಗೆ ಸರಿಯಾದ ಉತ್ತರ ಕೊಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಭಯ ಆಯ್ತಾ ಮೇಡಮ್? ಪಾಪ, ನನಗಂತೂ ಇವಾಗ ತುಂಬಾ ಖುಷಿ ಆಗ್ತಿದೆ. ಇಷ್ಟ ದಿನ ದೆವ್ವಕ್ಕೆ ಹೆದ್ರೋಳು ನಾನು ಒಬ್ಳೇ ಅನ್ಕೊಂಡಿದ್ದೆ, ಇವಾಗ ನನಗಿಂತ ಹೆದ್ರೋರು ನೀವು ಅಂತ ಗೊತ್ತಾಯ್ತು. ಏಯ್,
ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ ನೋಡು. ಸಮಾಧಾನ ಮೇಡಮ್. ನೋಡಿ, ನನಗೆ ಮಾಡಕ್ ತುಂಬಾ ಕೆಲಸ ಇದೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಕೂಗಾಟ ಎಲ್ಲ ಕೇಳಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ. ನಾನು ಬರ್ತೀನಿ. ಸದ್ಯ ಈಗೇನೋ ಅವಳ ಫೋಟೋ ನೋಡದೇ ಇರೋಗಾಯ್ತು. ಆದರೆ ಫಂಕ್ಷನ್ ಮುಗಿಯೋವರೆಗೂ ಅವಳ ಫೋಟೋ ನೋಡದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳಿ? ತಾಯಿ, ನೀನೇ ದಾರಿ ತೋರಿಸ್ಬೇಕು. ಚೇರ್ಸ್ ಎಲ್ಲ ನೀಟಾಗಿ ಅರೇಂಜ್ ಆಗಬೇಕಪ್ಪ. ಹಾಗೆ ಸ್ಟೇಜ್ ಮೇಲೆ ವಾಟರ್ ಬಾಟ್ಲ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ. ಹಾಂ, ದಳವಾಯಿ ಅವ್ರಿಗೆ ಅಂಬಿಕನ್ ಫೋಟೋ ತರೋದಕ್ಕೆ ಹೇಳಿತ್ತು. ಅಂಬಿಕನ್ ಫೋಟೋ ತೊಗೊಂಡು ಬಂದಿದ್ದಾರಾ ಏನು ಅನ್ನೋದನ್ನ ಸರಿಯಾಗಿ ನೋಡ್ಕೋಬೇಕು. ಸ್ಟೇಜ್ ಮೇಲೆಲ್ಲ ಕರೆಕ್ಟಾಗಿ ಅರೇಂಜ್ ಆಗಿರಬೇಕು. ಹಾಗೆ ಶರತ್ತು ಎಲ್ಲ ವರ್ಕರ್ಸ್ಗೂ ಸ್ವೀಟ್ ಬಾಕ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಸ್ವೀಟ್ ಬಾಕ್ಸ್ ಎಲ್ಲ ನೀಟಾಗಿ ಪ್ಯಾಕ್ ಆಗಿದೆಯಾ ಅನ್ನೋದನ್ನ ನೋಡಿ. ಇದು ಇದ್ದಕ್ಕಿದ್ದ ಹಾಗೆ ಮಾಡ್ತಾರೋಂಥ ಕಾರ್ಯಕ್ರಮದ ಮಧ್ಯದಲ್ಲಿ ಅದಿಲ್ಲ ಇದಿಲ್ಲ ಅಂತ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಎಲ್ಲ ಸರಾಗವಾಗಿ ನಡಿಬೇಕು. ಅರ್ಥ ಆಯ್ತಲ್ಲ? ಅಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ ಇವಳ ಉದ್ದೇಶ ಏನು ಅಂತ. ರಾತ್ರಿ 1000 ಪೀಸ್ ಪ್ಯಾಕ್ ಆಗಬೇಕು ಬೆಳಗ್ಗೆ ಅಷ್ಟರಲ್ಲಿ ಅಂತ ಹೇಳೋದು ಇವಳೇನೆ. ಆಮೇಲೆ ನೋಡಿದ್ರೆ ನಾನು ಎಲ್ಲ ಮಾಡಿದ್ಮೇಲೆ ಒಬ್ಳು ಕೈ ಮಾಡಕ್ ಅದು ಅಸಾಧ್ಯ ಅಂತ ಹೇಳೋದು ಇವಳೇನೆ. ಅಲ್ಲ, ಅದು ಅಸಾಧ್ಯ ಅಂತ ಗೊತ್ತಿದ್ಮೇಲೆ ಮತ್ತೆ ಇವಳು ನನಗೆ ಯಾಕೆ ಹೇಳಬೇಕು? ನಾನು ಮಾಡಬಾರ್ದು ಅನ್ನೋದು ಇವಳು ಉದ್ದೇಶ ಆಗಿತ್ತಲ್ವಾ? ಹೌದು ದುರ್ಗಾ. ಏನು ಕೆಟ್ಟ ಜನ ಇರ್ತಾರಪ್ಪ. ಅಲ್ಲ, ಇಷ್ಟು ಕೆಟ್ಟ ಉದ್ದೇಶ ಯಾಕೆ ಇರಬೇಕು ಹೇಳಿ? ಇವಳು ಭೂಮಿಗೆ ಬರುವಾಗ ಬರೋ ಜಂಬನೆಲ್ಲ ದೇವ್ರು ಒಬ್ಳಿಗೆ ತುಂಬ ಕಳ್ಸಿರ್ಬೇಕು. ಅದಕ್ಕೆ ಹೀಗೆ ಆಡ್ತಾಳೆ. ಆದ್ರೂ ಅವಳು ನನ್ನ ಜೊತೆ ಯಾಕಷ್ಟು ಕೆಟ್ಟದಾಗ ನಡ್ಕೋಬೇಕು? ಅದು ಹಾಗೇನೆ ದುರ್ಗಾ. ಒಳ್ಳೆಯವ್ರನ್ನ ಕಂಡ್ರೆ ಜನ ಹಾಗೇನೆ, ಬಗ್ಗವ್ರನ್ನ ಇನ್ನೂ ಬಗ್ಗಿಸ್ತಾನೆ ಇರ್ತಾರೆ. ಆ ಮಾಯನೂ ಹಾಗೆ ಕೆಟ್ಟ ಕ್ರಿಮಿ ಅವಳು. ಅದು ನಿಜ. ಅದು ಸರಿ, ನಿಮಗೆ ಮಾಯ ಮೊದಲೇ ಗೊತ್ತಾ? ಅಲ್ಲ, ಅವಳು ಕೆಟ್ಟ ಕ್ರಿಮಿ ಅಂತ ನಿಮಗೆ ಹೇಗೆ ಗೊತ್ತು? ಅದು ನನಗೆ ಮಾಯನ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಅವಳು ನಿನ್ನ ಜೊತೆ 1-2 ಸಲ ಬಿಹೇವ್ ಮಾಡೋದನ್ನು ನೋಡಿದ್ನಲ್ಲ, ಅದ್ರ ಜೊತೆ ನೀನು ಹೇಳಿದ್ಯಲ್ಲ ನಿನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನನಗೂ ಇಷ್ಟ ಇಲ್ಲ. ಅಲ್ಲ, ನನಗಿಷ್ಟ ಇಲ್ಲ ಅಂದರೆ ನಿಮಗೂ ಇಷ್ಟ ಇಲ್ವಾ? ಹ್ಞೂ ದುರ್ಗಾ, ನೀನು ಒಳ್ಳೆಯವಳು. ಒಳ್ಳೆ ಮನಸ್ಸಿರೋರು ಯಾವಾಗಲೂ ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ. ಅದರಲ್ಲೂ ನೀನು ಒಬ್ಬರ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ ಅಂದಮೇಲೆ ಅವರು ಕೆಟ್ಟವರೇ ಅಲ್ವಾ? ನಾನು ಒಳ್ಳೆಯವಳು ಹೌದೋ ಇಲ್ವೋ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಒಬ್ರಿಗೆ ಕೆಟ್ಟದಂತೂ ನಾನು ಬಯಸಲ್ಲ. ಆದರೆ ಅವಳು ಅನಾವಶ್ಯಕ ನನ್ನ ಜೊತೆ ಜಗಳ ಕಾಯ್ತಾಳೆ. ನಂಗೆ ಅದಕ್ಕೆ ಕೆಟ್ಟ ಕೋಪ ಬರೋದು. ಸ್ವೀಟ್ ಬಾಕ್ಸು ಯಾರಿಗೂ ಮಿಸ್ ಆಗೋ ಹಾಗಿಲ್ಲ. ಫಂಕ್ಷನ್ ಎಲ್ಲ ಮುಗಿದು ಡಿಸ್ಟ್ರಿಬ್ಯೂಷನ್ ಎಲ್ಲ ಆದಮೇಲೆ ನೀವೇ ಪ್ರತಿಯೊಬ್ಬರ ಹತ್ರನೂ ಹೋಗಿ ಪರ್ಸನಲ್ ಆಗಿ ಅವ್ರಿಗೆ ಸ್ವೀಟ್ ಸಿಕ್ಕಿದ್ಯಾ ಇಲ್ವಾ ಅಂತ ವಿಚಾರಿಸ್ಬೇಕು. ಶರತ್ ಸರ್ ಕೇಳೋದಕ್ಕೆ ಹೇಳಿದ್ರು ಅಂತ ಹೇಳಿ, ಆಯಿತಾ? ಹಾಗೆ ಅಂಬಿಕಾ ಅವ್ರ ಫೋಟೋಗೆ ಗಂಧದ ಸರಿ, ನಾನು ಅದನ್ನು ನೋಡ್ಕೋತೀನಿ. ನೀವಿನ್ನು ಹೊರಡಿ, ಹೋಗಿ. ಅಮ್ಮ, ಆ ಶಕ್ತಿ ಇಲ್ಲೇ ಎಲ್ಲೋ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಎಲ್ಲಿರ್ಬೋದು? ಯಾರಿರ್ಬೋದು? ಕಂಡುಹಿಡಿಬೇಕು ನಾನು. ಇಲ್ಲ ಇಲ್ಲ, ಬಂದಿಲ್ಲ. ಕೂಡ್ಬೇಕು, ಕಾಲ ಕಾಯ್ಬೇಕು ಕಾಯ್ಬೇಕು. ಫ್ಯಾಕ್ಟ್ರಿ ಕರ್ಕೊಂಡು ಬಂದಿದ್ದೀನಿ ಅಂತ ಸಿಟ್ಟಿದೆ ಅಂತ ನಂಗೆ ಗೊತ್ತು. ಆದರೆ ನೀನು ಫ್ಯಾಕ್ಟ್ರಿಗೆ ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ ಅಲ್ವಾ? ಪಾರ್ಕಿಗೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ಅಂತ ಯೋಚಿಸ್ತಿದ್ಯಾ? ಇಲ್ಲೊಂದು ಫಂಕ್ಷನ್ ಇದೆ,
ಇದನ್ನ ಮುಗಿಸ್ಕೊಂಡು ಆಮೇಲೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬಾ ಬಾ ಕಂದ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ಇವತ್ತು ನಿಮ್ಮಮ್ಮನ ಫಂಕ್ಷನ್ನೇ ಇಲ್ಲಿರೋದು ಗೊತ್ತಾ? ಓ ಗಾಡ್, ಏನಪ್ಪ ಮಾಡೋದು? ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀನಿ, ಒಳಗೆ ಹೇಗಪ್ಪ ಕರ್ಕೊಂಡು ಹೋಗೋದು? ಎಂದೆಂದಿಗೂ ನಿಮ್ಮ ಸೇವೆಯಲ್ಲಿ ನಾನು ಮಣಿ, ಗಾಸಿಪ್ ಗಿಣಿ. ಅರೆ ಈತ, ಇಲ್ಲಿ ನೋಡು, ಮಾತಾಡೋ ಗಿಣಿ ಎಷ್ಟ್ ಮುದ್ದಾಗಿದೆ. ದೃಷ್ಟಿ ಹಾಕ್ಬೇಡಿ, ನಂಗಿಷ್ಟ ಆಗಲ್ಲ. ಹೌದು, ಯಾರ್ ನೀನು? ನಾನ್ ಯಾರ ಹೇಳಂದಲ್ಲ, ನನ್ನ ಹೆಸರು ಮಣಿ. ಈ ಆಫೀಸ್ ನಲ್ಲಿ ಏನೇ ಗಾಸಿಪ್ ಇದ್ರು ಅದ್ ನನ್ ಕಿವಿಗ್ ಬೀಳಲೇಬೇಕು. ನಿಮ್ ಗೊತ್ತಾ, ಬಾಸ್ ಇದಾರಲ್ಲ, ಅವ್ರಿಗೆ ನಾನು ಅಸಿಸ್ಟೆಂಟು. ಓ ಹೌದಾ? ಏನೇ ಕೆಲ್ಸ ಇದ್ರು ನನ್ಗೆ ಹೇಳೋದು. ಹೌದಾ? ಏನೇನ್ ಕೆಲಸ ಮಾಡ್ತೀಯಾ? ಒಂದಾ ಎರಡಾ? ಬಾಸ್ ಕೆಲ್ಸದಾಗ ತುಂಬಾ ಬಿಸಿ ಇರ್ತಾರಲ್ಲ, ಆಗ ಅವ್ರಿಗೆ ಫ್ರೂಟ್ಸ್ ಎಲ್ಲ ತಿನ್ನೋಕ್ ಟೈಮೇ ಇರಲ್ವಲ್ಲ, ಆಗ ಅದನ್ನೆಲ್ಲ ನಾನೇ ತಿಂದು ಖಾಲಿ ಮಾಡ್ತೀನಿ. ನೋಡಿದ್ಯಾ ಹಿತಾ, ಈ ಗಿಣಿ ಎಷ್ಟು ಚೂಟಿ ಇದೆ ಅಂತ? ಹೌದು, ನಿಮ್ ಬಾಸ್ ಹೇಗೆ? ಏನ್ ಕೇಳ್ತೀರಾ, ವಿಚಿತ್ರ ಮನುಷ್ಯ. ಈಗ ಬಾಸ್ ವಿಷಯ ಬಿಡಿ, ಇವಳು ಯಾಕೆ ಕಾರಿಂದ ಇಳಿತಿಲ್ಲ? ಕೋಪ ಮಾಡ್ಕೊಂಡಿದ್ದಾಳೆ. ಏ ಹುಡುಗಿ, ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ನೋಡಿದ್ಯಾ, ಹುಡುಗಿ ಕಾರಿಂದ ಇಳಿದ್ಬಿಟ್ಲು. ಇವತ್ತು ನಮ್ಮ ಫ್ಯಾಕ್ಟರಿಲಿ ಫಂಕ್ಷನ್ ಇದೆ, ನಡಿ ಒಳಗೆ. ಹೋಗು, ದೂರ ಹೋಗು, ಅವಳು ಸುಡ್ತಾಳೆ. ಬೆಂಕಿ, ಕೆಂಡ, ಹೋಗು, ದೂರ ಹೋಗು, ದೂರ ದೂರ ಹೋಗು, ಸಿಗ್ಬೇಡ 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 ಸಿಗ್ಬೇಡ. ಬೇಟೆಗಾರ್ತಿ, ಗೋಮುಖ ವ್ಯಾಘ್ರ, ಸಿಗ್ಬೇಡ ಸಿಗ್ಬೇಡ, ದೂರ ಸಿಗ್ಬೇಡ 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 ಸಿಗ್ಬೇಡ, ದೂರ ದೂರ ಹೋಗುದು, ಸಿಗ್ಬೇಡ ಸಿಗ್ಬೇಡ. ವಿಧಿ, ನಿರ್ಧಾರ, ಕಾಲ ಕುಡಿಲ್ಲ, ಆಗ್ಬಾರ್ದು ಆಗ್ಬಾರ್ದು. ಭೇಟಿ ಆಗ್ಬಾರ್ದು, ಭೇಟಿ ಆಗ್ಬಾರ್ದು, ಭೇಟಿ ಆಗ್ಬಾರ್ದು, ಭೇಟಿ ಆಗ್ಬಾರ್ದು. ಭೇಟಿ ಆಗ್ಬಾರ್ದು, ಭೇಟಿ ಆಗ್ಬಾರ್ದು. ದುರ್ಗಾ, ಅಲ್ಲಿ ಸ್ಟೇಜ್ ಹಿಂದ್ಗಡೆ ತುಂಬ ಕೆಲಸ ಇದೆ. ನಾವು ಹೀಗೆ ಮಾತಾಡ್ತಾ ನಿಂತ್ರೆ ಏನು ಕೆಲಸ ಆಗಲ್ಲ. ಬಾ. ಇದೆಲ್ಲ ಏಕಾಏಕಿ ಬೀಳೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಯಾರಾದ್ರೂ ಇದ್ರಾ ಇಲ್ಲಿ? ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು. ಆ ಶಕ್ತಿ ಇಲ್ಲೇ ಎಲ್ಲೋ ಇದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಯಾರು, ಎಲ್ಲಿ ಹೋದ್ರು ಅವ್ರನ್ನ ಇವತ್ತು ಹುಡುಕ್ಲೇಬೇಕು. ಮಾಳವಿಕಾ, ಮಾಳವಿಕಾ, ನೀನು ಇಲ್ಲಿದ್ದೀಯಾ? ಅಲ್ಲಿ ಕಾರ್ಯಕ್ರಮ ಶುರುವಾಗ್ತಾ ಇದೆ, ಬೇಗ ಬಾ, ನೀನು ಅಲ್ಲಿರ್ಬೇಕು. ಹಾ ಹಾ